ಹಾಯ್, ಇವತ್ತು ನಾವು ಒಂದು ಸ್ಪೆಷಲ್ ಆದ ಚಿಕನ್ ರೆಸಿಪಿ ಮಾಡುವ. ನಮ್ಮ ಕುಂದಾಪುರ ಚಿಕನ್ ತುಂಬ ಫೇಮಸ್ ಈ ಕಡೆ. ಅದನ್ನು ಮಾಡುವ ಇವತ್ತು. ಕುಂದಾಪುರ ಚಿಕನ್ ಜೊತೆ ಕಾಯಿ ವಡೆ ಮಾಡೋಣ. ಕಾಯಿ ವಡೆ ಮತ್ತು ಕುಂದಾಪುರ ಚಿಕನ್ ಒಳ್ಳೆ ಕಾಂಬಿನೇಷನ್. ಆ ರೆಸಿಪಿ ಮಾಡೋಣ ಇವತ್ತು. ಸ್ವಲ್ಪ ಊರಿನ ಮೆಣಸು, ಸ್ವಲ್ಪ ಬ್ಯಾಡಗಿ ಮೆಣಸು, ಒಂದು 4-5 ಊರಿನ ಮೆಣಸು, ಒಂದು 4-5 ಬ್ಯಾಡಗಿ ಮೆಣಸು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ kg ಚಿಕನ್ ತಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಫ್ರೈ ಮಾಡಿ. ಕುಂದಾಪುರ ಚಿಕನ್ ತಿಂದವ್ರಿಗೆ ಗೊತ್ತಿರುತ್ತೆ ಎಷ್ಟು ಟೇಸ್ಟ್ ಇರುತ್ತೆ ಅಂತ. ತುಂಬ ಒಳ್ಳೆಯದಾಗುತ್ತೆ ಕುಂದಾಪುರ ಚಿಕನ್. ಕುಂದಾಪುರ ಚಿಕನ್ ಮತ್ತು ಕಾಯಿ ವಡೆ ಇಲ್ಲಿದು ಫೇಮಸ್ ತಿಂಡಿ ನೋಡಿ. ಆಮೇಲೆ ಒಂದು 2 ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಚಕ್ಕೆ, ಚಕ್ರಮೊಗ್ಗು, ಲವಂಗ, ಒಂದು ಯಾಲಕ್ಕಿ, ಇದು ಒಂದು ಸ್ವಲ್ಪ ಬಡೆ ಸೊಪ್ಪು, ಒಂದು ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಮೆಣಸಿನಕಾಳು ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಕಸಕಸೆ ತೊಗೊಂಡಿದ್ದೀನಿ. ಈಗ ಒಂದೊಂದೇ ಹಾಕೋ. ಫಸ್ಟ್ 1 ಸ್ಪೂನಷ್ಟು ಮೆಣಸಿನಕಾಳು ಹಾಕ್ತಾಯಿದ್ದೀನಿ. ಆಮೇಲೆ 1/4 ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ, ಅದನ್ನು ಹಾಕೋ. ಅರ್ಧ kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಫ್ರೈ ಆದ ಕೂಡಲೇ ಧನಿಯಾ ಹಾಕುವ, ಕೊತ್ತಂಬರಿ ಹಾಕುವ. ಕೊತ್ತಂಬರಿ ಮಾತ್ರ 2 ಸ್ಪೂನ್ ತಗೊಂಡಿದ್ದೀನಿ. ಎಲ್ಲ ಒಟ್ಟಿಗೆ ಫ್ರೈ ಮಾಡ್ಕೊಳ್ಳಿ. ಚಕ್ಕೆ, ಚಕ್ರಮೊಗ್ಗು ಮತ್ತು ಲವಂಗ, ಯಾಲಕ್ಕಿ ಇದೆ ನೋಡಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಬಡೆ ಸೊಪ್ಪು ಹಾಕ್ತಾಯಿದ್ದೀನಿ. ಬಡೆ ಸೊಪ್ಪು 1.5 ಚಮಚದಷ್ಟು ತಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ 1-2 ಸ್ಪೂನ್ ಅಷ್ಟಿದೆ. ಮೆಣಸಿನಕಾಳು 1 ಸ್ಪೂನು, ಮೆಂತ್ಯ 1/4 ಸ್ಪೂನಷ್ಟು ಹಾಕಿದ್ದೆ ಅಷ್ಟೇ. ಮತ್ತು 1 ಯಾಲಕ್ಕಿ, 1-2 ಲವಂಗ, ಚಕ್ಕೆ, ಚಕ್ರಮೊಗ್ಗು, ಗರಂ ಮಸಾಲೆದು ಒಂದೊಂದು ಸಣ್ಣ ಪೀಸ್ ಸಾಕು. ಅದಾದಮೇಲೆ ಕಸಕಸೆ ಹಾಕಿ, ಕಸಕಸೆ ಲಾಸ್ಟಿಗೆ ಹಾಕ್ಕೊಳ್ಳಿ. ಸ್ವಲ್ಪ ಡ್ರೈ ಆಗಿ ಪುಡಿ ಮಾಡ್ಕೊಳ್ಬೇಕು ಇದನ್ನು. ಕುಂದಾಪುರ ಚಿಕನ್ ತಿಂದವರಿಗೆ ಗೊತ್ತಿರುತ್ತೆ, ತುಂಬ ಟೇಸ್ಟ್ ಆಗುತ್ತೆ ಅದು ಕುಂದಾಪುರ ಚಿಕನ್. ತುಂಬ ಹೆವಿ ಸಾಮಾನು ಏನು ಬೇಡ ಅದಕ್ಕೆ. ತೆಂಗಿನಕಾಯಿ 1 ತಗೊಂಡಿದ್ದೀನಿ. 1 ತೆಂಗಿನಕಾಯಿ ಸುಕ್ಕಕ್ಕೆ, ಅದರಲ್ಲಿ ಒಂದು ತೆಂಗಿನಕಾಯಲ್ಲಿ ಅರ್ಧ ಸುಕ್ಕಕ್ಕೆ ಪುಡಿ ಮಾಡಲಿಕ್ಕೆ, ಒಂದು ಗಡಿದು ಹಾಲು ತೆಗಿಯುವ ನೋಡಿ. 1 ಕಾಯಿಲಿ 1 ಗಡಿದು ಹಾಲು ತೆಗೆಯುವ. ಫಸ್ಟ್ 1 ಕಡಿಯಲ್ಲಿ ಹಾಲು ತೆಗೆಯುವ. ಇದು ಮಸಾಲೆ ಜೊತೆ ತರಿಯಾಗಿ ರುಬ್ಬೋದಕ್ಕೆ. ನಾವು ಸುಕ್ಕಕ್ಕೆಲ್ಲ ರುಬ್ತೀವಿ ನೋಡಿ, ಆ ಥರ. ಇದು ಹಾಲು ತೆಗೆಯುವ. ಇದರಲ್ಲಿ 1 ಗಡಿ ಹಾಕಿದೆ, 1 ಗಡಿ ತೆಂಗಿನಕಾಯಿ ಇದೆ, ಅದರದ್ದು ಹಾಲು ತೆಗೆಯುವ ಫಸ್ಟ್. ಅದು ತೆಂಗಿನಕಾಯಿ ಹಾಲು ತೆಗೆದಾಗಿದೆ. ಇದು ಫಸ್ಟ್ ತೆಗೆದಂಥ ಹಾಲು. ಇದನ್ನು ಹಾಕಬಾರ್ದು, ಈಗ ತೆಗೆದಿಡ್ಬೇಕು, ಲಾಸ್ಟಿಗೆ ಹಾಕಬೇಕು. 2ನೇ ತೆಗೆದ ಹಾಲು ಇಲ್ಲಿದೆ. ಇದನ್ನು ಚಿಕನ್ ಬೇಯುವಾಗ ಹಾಕಬೇಕು. ಈಗ ಗ್ಯಾಸ್ ಇಡ್ಕೊಳ್ಳೋಣ. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ನೀರಲ್ಲಿ ಹಾಕೊಳ್ಳಿ. ಅರಿಶಿನ ಪುಡಿ
ಅರ್ಧ kg ಚಿಕನ್ ತಗೊಂಡಿದ್ದೀನಿ, ತೊಳೆದಿಟ್ಟು ಕ್ಲೀನ್ ಮಾಡಿ ಅದನ್ನು ಹಾಕಬೇಕು. ಎರಡನೇ ಸಲ ರುಬ್ಬಿದ ಹಾಲಿದೆ ಅಂದರೆ ಆ ಹಾಲು ಹಾಕಿ ಅದರಲ್ಲೇ ಬೇಯಿಸಿ ಚಿಕನ್ ಮುಚ್ಚಿಬಿಡಿ. ಹುರಿದಿಟ್ಟು ಮಸಾಲೆ ಇದೆ ನೋಡಿ, ಅದನ್ನೀಗ ಮಿಕ್ಸಿ ಮಾಡ್ಕೊಳ್ಳೋ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ, ಒಂದಿಷ್ಟೇ ದೊಡ್ಡ ಹುಣಸೆಹಣ್ಣು, ಜಾಸ್ತಿ ಬೇಡ ಹುಣಸೆಹಣ್ಣು, ಸ್ವಲ್ಪ ಒಂದು ನೆಲ್ಲಿಕಾಯಿದ ಅರ್ಧ ಭಾಗ, ಅಂದರೆ ಅರ್ಧ kg ಚಿಕನ್ ಅಲ್ಲ, ಅದಕ್ಕೆ ಅಷ್ಟೇ ಸಾಕು. ಇದನ್ನೀಗ ಪುಡಿ ಮಾಡು. ಇಷ್ಟು ಪುಡಿಯಾಗಿದೆ. ಈಗ ಇದಕ್ಕೆ ಒಂದು ಕಾಯಲ್ಲಿ ಒಂದು ಗಡಿನ ಹಾಲು ತೆಗೆದಿದ್ದೀವಿ, ಇನ್ನೊಂದು ಗಡಿ ಇದೆ. ಇದನ್ನೀಗ ಆ ಖಾರ ರುಬ್ಬಿದ್ದೀವಲ್ಲ ನಾವು, ಇದ್ರ ಜೊತೆ ಒಂದು ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಕಾಯಿ ತುರಿ ಜೊತೆ ಇದು 4 ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ, ಸ್ವಲ್ಪ ಜೀರಿಗೆ, ಇದ್ರ ಜೊತೆನೇ ಅದನ್ನು ರುಬ್ಕೊಳ್ಳಿ. ಕಾಯಿ ತುರಿ ಜೊತೆನೇ ಅದನ್ನು ರುಬ್ಕೊಳ್ಳೋದ್ರಿಂದ ಪರಿಮಳ ಚೆನ್ನಾಗಿ ಬರುತ್ತೆ. ಕಾಯಿ ತುರಿ ಜೊತೆನೇ ಬೆಳ್ಳುಳ್ಳಿ ಮತ್ತು ಜೀರಿಗೆ ಸ್ವಲ್ಪ ಆ ಮಸಾಲೆ ಜೊತೆ ಹಾಕಿ ರುಬ್ಕೊಂಡು ನೋಡಿ. ಈಗ ಚಿಕನ್ ಬೆಂದಿದೆ, ಚಿಕನ್ ಒಳ್ಳೆ ರೀತಿ ಬೆಂದಿದೆ. ಈಗ ಈ ಮಸಾಲೆ ಹಾಕುವ ಇದಕ್ಕೆ ನೋಡಿ, ಈ ಥರ ಹುಡಿ ರುಬ್ಕೊಳ್ಬೇಕು. ಈ ಮಸಾಲೆನೇ ಹಾಕು. ಇಷ್ಟು ಕುದ್ದಾದ್ಮೇಲೆ ಈ ದಪ್ಪ ಹಾಲು ಹಾಕಬೇಕು. ಫಸ್ಟಿಗೆ ತೆಗೆದಿಟ್ಟಿದ್ದೀವಲ್ಲ ಆ ದಪ್ಪ ಹಾಲು ಹಾಕಿ ಕುದಿಸಿಬಿಟ್ರೆ ಕುಂದಾಪುರ ಚಿಕನ್ ರೆಡಿ. ಅಂದರೆ ಅತ್ಲಾಗಿಂದ ಇದು ಸುಕ್ಕನೂ ಅಲ್ಲ, ಅತ್ಲಾಗಿಂದ ಕರಿನೂ ಅಲ್ಲ, ಆ ಥರ ಚಿಕನ್ ಸುಕ್ಕ ಇದು. ಕುಂದಾಪುರ ಚಿಕನ್ ಅಂದರೆ ಇದೇ ಥರ ತರಿನೂ ಇರುತ್ತೆ, ರಸನೂ ಇರುತ್ತೆ. ಕುಂದಾಪುರ ಚಿಕನ್ ರೆಡಿಯಾಗಿದೆ. ಒಂದು ಕುದಿ ಬಂತಂದರೆ ಬಂದ್ ಮಾಡಿಟ್ರೆ ಆಯಿತು. ರೆಡಿ ಆಯ್ತು, ಸಾಕೀಗ ಬಂದ್ ಮಾಡಿ. ಸ್ವಲ್ಪ ಕೊಚ್ಚಿಗೆನ ಒಂದು ಅರ್ಧ ಲೋಟ ಕೊಚ್ಚಿಗೆನ ತೊಳೆದಿದ್ದೀನಿ, ತೊಳೆದಿಟ್ಟಿದ್ದು ಕೊಚ್ಚಿಗೆ, ಸ್ವಲ್ಪ ಕೊಚ್ಚಿಗೆನ ಹುರ್ಕೊಳ್ಳು ಸರಿ. ಈ ಲೋಟದಲ್ಲಿ 3 ಲೋಟ ಅಕ್ಕಿ ನೆನೆ ಹಾಕಿದ್ದೀನಿ. ಒಂದು 4 ತಾಸು ನೆನೆಸಿದ ಅಕ್ಕಿ ಇದು. ಇದರಲ್ಲಿ 1 ಕಡಿ ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೀನಿ. ಈ ಅಕ್ಕಿ ಜೊತೆ ಈ ತೆಂಗಿನಕಾಯಿ ಹಾಕಿ ಉಪ್ಪು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ನಾವು ನೀರು ದೋಸೆಗೆ ಯಾವ ಥರ ರುಬ್ತೀವೋ ಆ ಥರ ರುಬ್ಬಬೇಕು. ಆಮೇಲೆ ಈ ಕೊಚ್ಚಿಗೆ ನಾನು ಫ್ರೈ ಮಾಡ್ತಾ ಇದ್ದೀವಲ್ಲ, ಇದನ್ನು ಪುಡಿ ಮಾಡ್ಕೊಳ್ಬೇಕು. ಚೆನ್ನಾಗಿ ಹುರಿದು ಪುಡಿ ಮಾಡ್ಕೊಳ್ಬೇಕು. ಇದನ್ನು ನೋಡಿ, ಈ ಥರ ನುಣ್ಣಗೆ ರುಬ್ಕೊಳ್ಬೇಕು. ಈ ಥರ ನುಣ್ಣಗೆ ರುಬ್ಬಬೇಕು. ನೀರು ದೋಸೆಗೆಲ್ಲ ಯಾವ ಥರ ರುಬ್ತೀವೋ ಆ ಥರ ರುಬ್ಬಬೇಕು. ಈ ಥರ ರುಬ್ಬಬೇಕು, ನುಣ್ಣಗಾಗಬೇಕು. ಅಕ್ಕಿ ಮತ್ತು ತೆಂಗಿನಕಾಯಿ ಇದಕ್ಕೆ ಹುರಿದಿಟ್ಟಿದ್ವಲ್ಲ ಕೊಚ್ಚಿಗೆಕ್ಕಿನ, ಅದನ್ನು ಈಗ ತುಂಬ ನುಣ್ಣಗಾಗಿ ಪುಡಿ ಮಾಡ್ಕೊಳ್ಬೇಕು. ಫುಲ್ಲು ನುಣ್ಣಗಾಗಬೇಕು. ನೋಡಿ, ಇದನ್ನು ಈ ಥರ ನುಣ್ಣಗಾಗಿ ಪುಡಿ ಮಾಡ್ಕೊಳ್ಬೇಕು. ಕೊಚ್ಚಿಗೆ ಅಕ್ಕಿನೂ ಆಗುತ್ತೆ, ಕೊಚ್ಚಿಗೆ ಅಕ್ಕಿ ಇಲ್ಲ ಅಂದರೆ ಉದ್ದಿನ ಬೇಳೆನೂ ಆಗುತ್ತೆ. ಉದ್ದಿನ ಬೇಳೆನೂ ಇದೇ ಥರ ಹುರಿದು ಪುಡಿ ಮಾಡಿ ಅದನ್ನು ಮಿಕ್ಸ್ ಮಾಡ್ಕೊಬೋದು.
ನಾವಿಲ್ಲಿ ಕರಾವಳಿಯವ್ರು ಹೆಚ್ಚಾಗಿ ಕೊಚ್ಚಿಗೆನೇ ಉಪಯೋಗ ಮಾಡ್ತೀವಿ. ಉದ್ದಿನಬೇಳೆ ಹಾಕಿದ್ದು ಅದು ಟೇಸ್ಟ್ ಆಗುತ್ತೆ, ಕಾಯಿ ವಡೆ ಜೊತೆ ಅದು ಟೇಸ್ಟ್ ಆಗುತ್ತೆ. ಇಲ್ಲ ಅಂದರೆ ಕೊಚ್ಚಿಗೆ ಇದ್ದವ್ರು ಕೊಚ್ಚಿಗೆ ಹಾಕಿ, ಉದ್ದಿನಬೇಳೆ ಇದ್ದವ್ರು ಉದ್ದಿನಬೇಳೆ ಹಾಕಿ, ಯಾವುದನ್ನು ಪುಡಿ ಮಾಡಿ ಹಾಕ್ಬೋದು. ಇದನ್ನು ಈಗ ಅಕ್ಕಿ ರುಬ್ಬಿದೀವಲ್ಲ ಅದ್ರ ಜೊತೆ ಹಾಕಿ ಕಲಿಸ್ಬೇಕು. ಇದನ್ನು ನೋಡಿ, ಈಗ ಇದ್ರ ಜೊತೆ ಹಾಕುವ, ಇದನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು, ಮಿಕ್ಸ್ ಮಾಡಬೇಕು. ಬೇಗ ಗಟ್ಟಿಯಾಗಿ ಬಿಡುತ್ತೆ. ನಾವು ಚಪಾತಿ ಹಿಟ್ಟೆಲ್ಲ ಹಾಕ್ತೀವಲ್ಲ ಅಷ್ಟು ಗಟ್ಟಿಯಾಗಬೇಕು, ಇಷ್ಟು ಮೆತ್ತಗೆ ಬರಬೇಕು, ಇಷ್ಟು ಮೆತ್ತಗೆ ಬರಬೇಕು. ಸ್ವಲ್ಪ ಹಿಟ್ಟಿದೆಯಲ್ಲ ಈ ಥರ ಮೆತ್ತಗೆ ಬರಬೇಕು. ಕಾಯಿ ವಡೆ ಮಾಡುವ. ಕಾಯಿ ವಡೆಗೆ ತೆಂಗಿನಕಾಯಿ ಎಣ್ಣೆ ನಾವು ಉಪಯೋಗ ಮಾಡ್ತೀವಿ. ನೀವು ಯಾವ ಎಣ್ಣೆ ಬೇಕಾದರೂ ಉಪಯೋಗ ಮಾಡಿ. ತೆಂಗಿನಕಾಯಿ ಎಣ್ಣೆ ಉಪಯೋಗ ಮಾಡಿದರೆ ತುಂಬ ಟೇಸ್ಟ್ ಆಗುತ್ತೆ. ಅದರಿಂದ ತೆಂಗಿನ ಎಣ್ಣೆನೇ ನಾವು ಹೆಚ್ಚಾಗಿ ಉಪಯೋಗ ಮಾಡೋದು ತೆಂಗಿನ ಎಣ್ಣೆ. ಒಂದು ಬಾಳೆ ಎಲೆ ಒಂದು ಸಣ್ಣದೊಂದು ಉಂಡೆ ತಗೊಂಡು ಈ ಥರ ತಟ್ಟಿ. ತುಂಬ ತೆಳ್ಳಗಾಗಬಾರ್ದು, ಇದು ಸ್ವಲ್ಪ ದಪ್ಪನೇ ಇರಬೇಕು. ತೆಳ್ಳಗಾದರೆ ಉಬ್ಬುವುದಿಲ್ಲ. ತಟ್ಟಿ ಇದು ತಗೊಳ್ಳಿ, ಅದನ್ನು ಈ ಥರ ತಟ್ಟಿ. ತುಂಬ ಟೇಸ್ಟ್ ಆಗುತ್ತೆ. ಪನ್ನೀರ್ ಗ್ರೇವಿ ಇರಲಿ, ಚಿಕನ್ ಗ್ರೇವಿ ಇರಲಿ, ವೆಜ್ ಕೂರ್ಮುಗ್ ಜೊತೆ ತುಂಬ ಟೇಸ್ಟ್ ಇದೆ. ಉಬ್ಬಿ ಬರುತ್ತೆ. ನಮಸ್ಕಾರ, ಬವಿನ್ ವರ್ಲ್ಡ್ ಕನ್ನಡ ಬ್ಲಾಗಿಗೆ ಸ್ವಾಗತ. ಇವತ್ತು ನಾವು ಒಂದು ಕರಾವಳಿದು ಸ್ಪೆಷಲ್ ಆದ ಕಾಯಿ ವಡೆ ಕುಂದಾಪುರ ಚಿಕನ್ ಮಾಡಿದ್ವಿ. ಇದು ಒಳ್ಳೆ ಕಾಂಬಿನೇಷನ್. ಕುಂದಾಪುರ ಚಿಕನ್ ಮತ್ತು ಈ ಕಾಯಿ ವಡೆ ತುಂಬ ಒಳ್ಳೆಯ ಕಾಂಬಿನೇಷನ್. ಎಲ್ಲರೂ ಒಮ್ಮೆ ಮಾಡ್ಕೊಳ್ಳಿ. ನಾವು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವರಿಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.